ನಮಃ ಶಿವಾಯ. ವೀಕ್ಷಕರೇ, ಇಲ್ಲಿಯವರೆಗೂ ಮಾತನಾಡಿದ್ದು ನಮ್ಮ ಮಧು ಅವರು, ಶಿವಮೊಗ್ಗದವರು. ಆ ಏನೀ ಬಾಣಮತಿಗಳು ಮಾಟ ಮಂತ್ರಗಳ ವಿರುದ್ಧ ತುಂಬಾ ಒಂದು ರಿಸರ್ಚ್ ಮಾಡಿದ್ದಾರೆ, ಅದನ್ನ ಹೇಗೆ ತೆಗೆಯೋದು ಅಂತ. ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅವ್ರಿಗೊಂದು ಧನ್ಯವಾದಗಳು. ಯಾಕಂದ್ರೆ ಈ ಮಾಟ ಮಂತ್ರ ತೆಗೆಯುವ ವ್ಯಕ್ತಿಗೂ ಕೂಡ ಒಂದು ರಿಸ್ಕ್ ಇರುತ್ತೆ, ನಮಗೂ ಕೂಡ ರಿಸ್ಕ್ ಇರುತ್ತೆ. ಎಷ್ಟೋ ಸರ್ತಿ ನಮಗೆ ರಿವರ್ಸ್ ಹೊಡೆಯೋ ಚಾನ್ಸ್ ಕೂಡ ಇರುತ್ತೆ. ಆದರೂ ಕೂಡ ನಾವು ಈ ಒಂದು ಸಮಾಜ ಸೇವೆಯನ್ನ ಮುಂದುವರಿಸ್ತಾ ಇದ್ದೇವೆ. ನಮ್ಮ ಮಧು ಅವ್ರಿಗೂ ಕೂಡ ಧನ್ಯವಾದಗಳು. ನೋಡಿ ವೀಕ್ಷಕರೇ, ಏನು ಈ ಭೂಮಿ ವಿಷಯವಾಗಿ ಜಗಳಗಳಾಗ್ತವೆ ಅಥವಾ ಮತ್ತಾವುದೋ ವಿಷಯಗಳಲ್ಲಿ ಜಗಳ ಆದಾಗ ಯಾರ್ಯಾರು ಈ ಮಾಟ ಮಂತ್ರ ಮಾಡಿಸ್ಬೇಕು ಅನ್ಕೊಂತೀರ ನೋಡಿ, ಅವ್ರಿಗೊಂದು ಕಿವಿ ಮಾತಿದೆ. ದಯವಿಟ್ಟು ಈ ಮಾಟ ಮಂತ್ರ ಶಕ್ತಿಗಳನ್ನ ನಂಬಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಈ ವಾಮ ಶಕ್ತಿಗಳನ್ನು ನಂಬಿದರೆ, ನೀವು ದುಷ್ಟ ಶಕ್ತಿಗಳನ್ನು ನಂಬಿದ್ರೆ ಭಗವಂತ ನಿಮ್ಮನ್ನು ಮೆಚ್ಚುವುದಿಲ್ಲ. ಭಗವಂತನ ಅನುಗ್ರಹ ನಿಮಗೆ ಇರುವುದಿಲ್ಲ. ಈ ಕ್ಷಣ ತಾತ್ಕಾಲಿಕವಾಗಿ ನೀವು ಗೆದ್ದು ಬಿಡಬಹುದು, ತಾತ್ಕಾಲಿಕವಾಗಿ ವರ್ಷಗಟ್ಲೆ ಗೆಲ್ಲಬಹುದು. ನಿಮ್ಮ ಶತ್ರುಗಳನ್ನ ನೀವು ನಾಶ ಮಾಡಿಬಿಡಬಹುದು. ಅವರು ನಾಶವಾಗದನ್ನು ನೋಡಿ ನೀವು ಒಂದು ವಿಕೃತ ಖುಷಿ ಏನ್ ಪಡ್ತೀರಲ್ಲ, ಅದು ನಮಗೆ ಇಷ್ಟ ಆಗಲ್ಲ. ಅದು ನಿಮಗೂ ಕೂಡ ಬೇಡ, ಭಗವಂತನಿಗೆ ಇಷ್ಟ ಆಗಲ್ಲ. ನೋಡಿ, ಎಲ್ಲವನ್ನೂ ಭಗವಂತ ನೋಡ್ತಾ ಇದ್ದಾನೆ. ನೀವು ಮಾಡೋದನ್ನ, ಪ್ರತಿ ಪಾಪಕ್ಕೂ ಪ್ರತಿ ಕರ್ಮಕ್ಕೂ ಶಿಕ್ಷೆ ಇದೆ. ನಾನು ನಿಮಗೆ ಹೇಳುವ ಕಿವಿ ಮಾತು, ಯಾವುದೇ ಕಾರಣಕ್ಕೂ ಯಾರಿಗೂ ಮಾಟ ಮಂತ್ರ ಮಾಡಿಸ್ಬೇಡಿ. ನಿಮಗೆ ಅನ್ಯಾಯ ಆಗಿದ್ರೆ ಭಗವಂತ ನೋಡ್ಕೊಳ್ತಾನೆ ಅವ್ರು. ನೀವೇ ಅನ್ಯಾಯ ಮಾಡಿದ್ರೆ ಭಗವಂತ ನಿಮಗೂ ಮುಂದೊಂದಿನ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಏನ್ ಗುರುಗಳೇ ಹೀಗೆ ಹೇಳ್ತೀರಾ ಅನ್ನೋದಾದ್ರೆ, ನೋಡಿ, ಮುಂದಿನ ದಿನಮಾನಗಳಲ್ಲಿ ವರ್ಷಗಟ್ಲೆ ಕಳೆದ ಮೇಲೆ, 10 ವರ್ಷನೋ 20 ವರ್ಷನೋ ಕಳೆದ ಮೇಲೆ ಏನು ಮಾಟ ಮಂತ್ರ ಮಾಡಿಸಿದ್ದಾರೆ ಅವರು ನಾಶವಾಗಿದ್ದನ್ನು ನಾನೇ ನೋಡಿದ್ದೇನೆ. ಯಾರು ಮಾಟ ಮಂತ್ರಕ್ಕೆ ಒಳಪಡ್ತಾರೆ ಅವ್ರಿಗೆ ಒಳ್ಳೆ ಗುರುಗಳು ಸಿಕ್ಬಿಟ್ರೆ, ಈಗ ಯಾರೋ ಒಬ್ರು ಮಾಟ ಮಂತ್ರಕ್ಕೆ ಒಳಪಟ್ಟಿದ್ದಾರೆ, ಅವ್ರು ನಾಶ ಆಗ್ತಾ ಇದ್ದಾರೆ, ಅವರ ಮನೆತನ ನಾಶ ಆಗ್ತಾ ಇದ್ದೆ, ಕುಟುಂಬದ ಸದಸ್ಯರೆಲ್ಲ ನಾಶ ಆಗ್ತಿದ್ದಾರೆ. ಅವ್ರಿಗೆ ಒಳ್ಳೆ ಗುರುಗಳು ಸಿಕ್ಬಿಟ್ಟು ಕರೆಕ್ಟ್ ಆಗಿ ಹೇಳ್ಕೊಟ್ಬಿಟ್ರೆ ಅದ್ರ ವಿರುದ್ಧ ಹೇಗೆ ಹೋರಾಡೋದಂತ, ನಾಶ ಆಗ್ಬಿಡ್ತೀರಾ ಮಾಟ ಮಂತ್ರ ಮಾಡಿಸ್ತವ್ರು. ಕಟ್ಟಿಟ್ಟ ಬುತ್ತಿ. ಭಯ ಪಡಬೇಡಿ. ಮಾಟ ಮಂತ್ರಕ್ಕೆ ಯಾರ್ಯಾರು ಒಳಪಟ್ಟಿದ್ದೀರಾ ಭಯ ಪಡಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ನೀವು ಕರೆ ಮಾಡಿ, ನಾನು ತಿಳಿಸ್ತೇನೆ ಹೇಗೆ ಹೋರಾಡೋದಂತ. ನೀವು ನಿಮ್ಮ ಮನೆಯಲ್ಲೇ ಶಕ್ತಿಯನ್ನ ಪಡ್ಕೋಬಹುದು. ದುಡ್ಡು ಕಾಸು ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ. ಮಂತ್ರಗಳನ್ನು ತಿಳಿಸ್ತೇನೆ, ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಬಿಡ್ಲೇಬೇಡಿ, ನೀವು ಗೆಲ್ತೀರಾ. ನೋಡಿ, 1-2 ವರ್ಷ ಆದ್ರೂ ಮಿನಿಮಮ್ ಫಾಲೋ ಮಾಡ್ಬೇಕು. ಇಷ್ಟು ಮಾಡಿದಾಗ ಒಂದು ಸಣ್ಣ ರಿಸಲ್ಟ್ ಬರುತ್ತೆ ಹೊರತು ಕೂಡಲೇ ಅತಿ ಶೀಘ್ರದಲ್ಲಿ ರಿಸಲ್ಟ್ ಬರೋದಿಲ್ಲ. ನಿಮ್ಗೇನಾದ್ರೂ ತೊಂದರೆ ಇದ್ರೆ ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.